1 ಕಪ್ಪಿನಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಕಾಳು ಮೆಣಸಿನ ಹುಡಿ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಂಟಿರ್ಬೋದು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಮೆಣಸು ತಗೊಂಡಿದ್ದೀನಿ, ಈ ರೀತಿ ಮೆಣಸು ಬರುತ್ತಲ್ಲ ಅದನ್ನು, ಅದರ ಒಳಗಡೆ ಇರುವಂಥ ಖಾರವನ್ನು ತೆಗಿತಾ ಇದ್ದೀನಿ, ಬೀಜಗಳನ್ನು ಮೆಣಸಿನದು ಇಷ್ಟು ಒಂದು 7 ಇದೆ. 1 ಬಾಣಲಿಗೆ 1 ಸ್ಪೂನ್ನಷ್ಟು ಎಣ್ಣೆ, ಈರುಳ್ಳಿ, ಬೇಯಿಸಿರುವಂಥ ಪಟಾಟವನ್ನು ಹಾಕ್ತಾ ಇದ್ದೀನಿ, 1 ಸ್ಪೂನ್ನಷ್ಟು ಮೆಣಸಿನ ಹುಡಿ, 1 ಸ್ಪೂನ್ನಷ್ಟು ಕಾಳು ಮೆಣಸು, 1 ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಅಂದರೆ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ 1 ಸ್ಪೂನಷ್ಟು ಉಪ್ಪು, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬರಬೇಕು. ಆನಂತರ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡ ಬನ್ನಿ. ನಾನು ಕಡಲೆ ಹಿಟ್ಟಿನ ಇದು ಮಾಡಿದ್ದೆನಲ್ಲ ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಗ್ಲಾಸ್ದು. ನಂತರ ಮೆಣಸಿನ ಒಳಗೆ ಪಟಾಟವನ್ನು ತುಂಬಿಸ್ಕೊಂಡ್ರೆ ಆಯಿತು, ಮಸಾಲ ಮಾಡಿರುವಂಥದ್ದು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೆಣಸುಗಳನ್ನು ಈ ರೀತಿ ನೀರಲ್ಲಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ, ಈ ರೀತಿ ಬರಬೇಕು.